ಲೆಫ್ಟಿಗೆ ಬಂದ್ಬಿಡಿ. ಒಂದು ಸಾಲ್ ಮಾಡಿ. ಲಾಸ್ಟಲ್ಲಿರುವ 2 ಲೈನ್ ಕ್ವಿಕ್ ಆಗಿ ಬರಬೇಕು. ಟೈಮ್ ವೇಸ್ಟ್ ಮಾಡಬೇಡಿ. ಕಮ್ ಫಾಸ್ಟ್. ಲಾಸ್ಟ್ ಲೈನ್. ಈ ಕಡೆ ಅಲ್ಲ, ಈ ಭಾಗಕ್ಕೆ ಬೇಡ, ಎಡ ಭಾಗಕ್ಕೆ ಬನ್ನಿ. ಲೆಫ್ಟ್ ಸೈಡ್. ಯಾಕೆ ಇಷ್ಟು ಸ್ಲೋ? ಕಮಾನ್, ರನ್ ಮಾಡಿ. ಬನ್ನಿ ಬೇಗ ಓಡಿ ಬನ್ನಿ. ರನ್. ಕಮ್ ಫಾಸ್ಟ್. ಇಲ್ಲ, ಇನ್ನು ಸ್ಲೋ ಆಯ್ತದೆ. ಯಾಕೆ ಇನ್ನು ಫಾಸ್ಟ್ ಆಗ್ಬೇಕಮ್ಮ. ಬರ್ರಿ ಈ ಕಡೆ ಬರ್ರಿ. ಲೆಫ್ಟ್ ಸೈಡ್ ಮೇಡಮ್ ಹೇಳಿದ್ರೆ ಲೆಫ್ಟ್ ಸೈಡ್. ಲೆಫ್ಟಿಗೆ ಬಂದ್ಬೇಡಿ. ಹಾ, ಗುಡ್. ಈ ಕಡೆ ಇನ್ನೂ ಸ್ವಲ್ಪ ಬರ್ಬೇಕು. ನೆಕ್ಸ್ಟ್ ಎಲ್ಲ ಯಾರ್ಯಾರು ಬಂದವರೆಲ್ಲ ಈ ಲೈನ್ ಕವರ್ ಅಪ್ ಮಾಡ್ತಾ ಹೋಗಿ. ಓಕೆ, ಈ ಕಡೆ ಬನ್ನಿ. ಯಾರು ಲೇಟ್ ಆಗಿ ಬಂದ್ರಿ ಲೆಫ್ಟ್ ಸೈಡ್ ಬನ್ನಿ. ಈ ಕಡೆ ಡಬಲ್. ರೈಟ್. ಸ್ವಲ್ಪ ಡಿಸ್ಟೆನ್ಸ್ಗೆ ಮೇಡಮ್. ಎಲ್ಲ ಆರಾಮವಾಗಿ ಕೂತ್ಕೊಳ್ಳಿ. ಮತ್ತು ನಿಮ್ಮ ಶೂಸ್ ಎಲ್ಲರೂ ನಿಮ್ಮ ಬಲಭಾಗದಲ್ಲಿ ಒಂದು ಸೈಡ್ ಒಂದೇ ಲೈನ್ ಕಾಣಿಸೋ ಥರ ಇಟ್ಕೊಳ್ಳಿ. ಹೇಗೆ ಬೇಕು ಹಾಗೆಲ್ಲ ಇದೆ. ಅದು ವಿಡಿಯೋಸ್, ಫೋಟೋಸ್ ಎಲ್ಲ ಮಾಡ್ತಾ ಇರುತ್ತೆ. ಅದು ಡಿಸಿಪ್ಲಿನಾಗಿ ಕಾಣಿಸೋದಿಲ್ಲ. ಓಕೆ, ಎಲ್ಲರೂ ನಿಮ್ಮ ಬಲಭಾಗಕ್ಕೆ. ಆ ಶೂಸ್ ಕೂಡ ಒಂದೇ ಲೈನಲ್ಲಿ ಇದೆಯಾ ನೋಡ್ಕೊಳ್ಳಿ. ಹೇಗಿದೆ ನಿಮ್ಮ ಶೂಸು, ಸ್ಲಿಪ್ಪರ್ಸ್. ಈಗ ನಾಳೆಗೆ ನಾನೇ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಕೆಲವರು ಸ್ಯಾಂಡಲ್ಸಲ್ಲಿ ಬಂದಿದ್ದೀರಿ, ಕೆಲವರು ಶೂಸಲ್ಲಿ ಬಂದಿದ್ದೀರಿ. ನಾಳೆ ಎಲ್ಲರೂ ದಯವಿಟ್ಟು ಕಮ್ ವಿತ್ ಓನ್ಲಿ ದ ಸ್ಲಿಪ್ಪರ್ಸ್. ಬಿಕಾಸ್ ನೀವಿಲ್ಲಿ ಮ್ಯಾಟ್ ಮೇಲೆ ಕುತ್ಕೊಳ್ಳುವಾಗ ಅದನ್ನು ಕೈಯಲ್ಲಿ ರಿಮೂವ್ ಮಾಡ್ತೀರಿ, ಸಾಕ್ಸ್ ರಿಮೂವ್ ಮಾಡ್ತೀರಿ, ಅದರಲ್ಲೇ ಪ್ರಾರ್ಥನೆ ಮಾಡ್ತೀರಿ, ಅದರಲ್ಲೇ ಮೂಗು, ಕಣ್ಣು ಎಲ್ಲ ಟಚ್ ಮಾಡ್ತೀರಿ. ಹೌದಲ್ಲ? ಚಪ್ಪಲಾದರೆ ಈ ಬಿಟ್ಬಿಟ್ಟು ಹಾಗೆ ನೀವು ಯೂಸ್ ಮಾಡ್ಬೋದು. ಮತ್ತು ಯಾವಾಗಲೂ ನಿನ್ನೆ ಕೂಡ ನಾನು ಹೇಳಿದ್ದೆ, ಎಲ್ರಿಗೂ ಇಲ್ಲಿ ನಿಮಗೆಲ್ಲ ಇನ್ಸ್ಟ್ರಕ್ಷನ್ಸ್ ಹೇಗಿರುತ್ತೋ ಗೊತ್ತಿಲ್ಲ. ಶೂಸ್ ಅಂದರೆ ಶೂಸಲ್ಲಿ ಬಂದಿರಬೇಕು, ಸ್ಯಾಂಡಲ್ಸ್ ಅಂದರೆ ಸ್ಯಾಂಡಲ್. ಒಬ್ಬರು ಸ್ಯಾಂಡಲ್, ಒಬ್ಬರು ಶೂಸು, ಚೆನ್ನಾಗಿರಲ್ಲ. ಓಕೆ, ಬೆನ್ನನ್ನು ನೇರ ಮಾಡಿ ಕೂತ್ಕೊಳ್ಳಿ. ಇವತ್ತು ನಮ್ಮ 2ನೆಯ ದಿನದ ಅಂಡರ್ಸ್ಟ್ಯಾಂಡಿಂಗ್ ಸೆಷನ್, ಯೋಗದ ಬಗ್ಗೆ ಒಂದು ಅರಿವಿನ ಅವೇರ್ನೆಸ್ ತರಗತಿ ಪ್ರಾರಂಭ ಆಗ್ತಾ ಇದೆ. ಎಲ್ಲರಿಗೂ ಶುಭವನ್ನು ಕೋರ್ತಾ ಸೆಷನನ್ನು ಪ್ರಾರಂಭ ಮಾಡೋಣ. ನಿಮಗೆ ಹೇಗೆಲ್ಲ ಅನುಕೂಲ ಆಗುತ್ತೆ, ಆನಂದ ಅನಿಸುತ್ತೆ, ಸುಖ ಅನಿಸುತ್ತೆ, ಎಲ್ಲೂ ನೋವಿಲ್ಲ, ದಣಿವಿಲ್ಲ ಅನ್ನುವ ರೀತಿಯಲ್ಲಿ ದೇಹ ಎಲ್ಲ ಸಡಿಲ ಮಾಡಿಕೊಂಡು ನೇರವಾಗಿ ಆರಾಮವಾಗಿ ಕೂತ್ಕೊಳ್ಳಿ. ತೋರು ಬೆರಳು, ಹೆಬ್ಬೆರಳನ್ನು ತೊಡೆ ಮೇಲೆ ಇಟ್ಕೊಳ್ಳಿ. ನಿನ್ನೆಯ ತರಗತಿಯಲ್ಲಿ, ಈಗ ಹಿಂದಿನ ಕಾಲದಲ್ಲಿ ಈ ವರ್ಷಕ್ಕೊಂದು ಹಬ್ಬ ಅಂತ ಮಾಡ್ತಿದ್ರು, ಈ ಪಿತೃಪಕ್ಷ ಅಂತ ಮಾಡ್ತಾಯಿದ್ರು. ಪಿತೃಪಕ್ಷ ಇನ್ನೂ ಏನೆಲ್ಲ ಹೇಳ್ತಾರಲ್ಲ, ಹಿರಿಯವ್ರಿಗೋಸ್ಕರ ಕೆಲವು ನೈವೇದ್ಯಗಳನ್ನೆಲ್ಲ ಮಾಡಿ ಇಡ್ತಾರೆ. ಅದಕ್ಕೆ ಹಿರಿಯರು ಮಾತಾಡ್ತಿದ್ರು, ದೊಡ್ಡ ದೊಡ್ಡ ಧೂಳನ್ನು ತೆಗೆದಿದ್ದೀನಿ, ಸಣ್ಣ ಧೂಳನ್ನು ತೆಗಿಬೇಕು ಅಂತ. ಕೇಳಿದಿರ ಮಾತುಗಳನ್ನ? ಹಾಗೆ ನಿನ್ನೆ ಶ್ವಾಸದಲ್ಲಿ ದೊಡ್ಡ ದೊಡ್ಡ ಶ್ವಾಸವನ್ನು ಮಾಡಿ ದೊಡ್ಡ ದೊಡ್ಡ ಧೂಳನ್ನು ತೆಗೆದಿದ್ದೀವಿ. ಹೌದಾ? ಈಗ ಸಣ್ಣ ಪ್ರಮಾಣದ ಡಸ್ಟಿಂಗ್ ಮಾಡೋಣ. ಈಗ ಎಲ್ಲರೂ 2 ಹಸ್ತವನ್ನು ತೊಡೆ ಮೇಲೆ, ಮಂಡಿಯಲ್ಲಿ. ಈಗ ನೋಡಿ, ಕೆಲವರು ಹೀಗೆ ಕೂತಿದ್ದೀರಾ. ಇದನ್ನೆಲ್ಲ ಎಲ್ಲಿ ಅಡಾಪ್ಟ್ ಮಾಡಿರ್ತೀರಾ ಅಂದರೆ ಪಿಕ್ಚರ್ಸಲ್ಲಿ ನೋಡಿರ್ತೀರಿ, ಪುಸ್ತಕಗಳಲ್ಲಿ ನೋಡ್ತೀರಿ, ಯೂಟ್ಯೂಬಲ್ಲಿ ನೋಡಿರ್ತೀರಿ, ಅದನ್ನು ಹಾಗೇ ಫಾಲೋ ಮಾಡಿರ್ತೀರಿ. ಇದು ರಾಂಗ್ ಅಲೈನ್ಮೆಂಟ್ ಆಫ್ ಯುವರ್ ಬಾಡಿ. ಓಕೆ, ಈಗಿರೋ ಕೈಯನ್ನು ನೀವು ನಿಧಾನವಾಗಿ ತಂದು ಮಂಡಿ ಮೇಲೆ ಇಟ್ಕೊಳ್ಳಿ. ಹೀಗೆ. ಓಕೆ, ಮಂಡಿ ಮೇಲೆ ಇಟ್ಟವರು, ಈಸಿಯಾಗಿ ಇಡ್ತಾ ಇದ್ದೀನಿ ಅನ್ನೋರು ನಿಧಾನವಾಗಿ ಸರಿಸ್ಕೊಂಡು ನಿಮ್ಮ ಮಧ್ಯದ ತೊಡೆ ಮೇಲೆ ಇಟ್ಕೊಳ್ಳಿ. ಹೀಗೆ ಮಧ್ಯ ತೊಡೆಗೆ ಬರಲಿ. ಮಧ್ಯದ ತೊಡೆ ಮೇಲೆ ಇಟ್ಕೊಳ್ಳೋಕೆ ಆಗ್ತಾ ಇದೆ ಅನ್ನೋರು ನಿಧಾನವಾಗಿ ಸೊಂಟದ ಹತ್ತಿರ ಎಳ್ಕೊಳ್ಳಿ. ಆಗೇನಾಗತ್ತೆ, ನಿಮ್ಮ ಮಧ್ಯದ ಬೆನ್ನು ಸಂಪೂರ್ಣವಾಗಿ ನೇರ ಆಗತ್ತೆ. ಈಗ ನಿಮ್ಮ ಶ್ವಾಸದ ಕಡೆ ಗಮನವನ್ನು ಹರಿಸಿ. ಫೋಕಸ್ ಆನ್ ಯೋರ್ ಬ್ರೀತ್. ಯಾವುದೇ ಶಬ್ದ ಬೇಡ. ಕಾಲಲ್ಲಿ ಸಾಕ್ಸ್ ಇರೋವಂಥವರು ಸಾಕ್ಸನ್ನು ತೆರೀರಿ. ನಿಮಗೆ ಎನರ್ಜಿ ಇನ್ಫ್ಲೋ, ದೇಹಕ್ಕೆ ಯೋಗ ಅಭ್ಯಾಸ ಮಾಡುವಾಗ ಎನರ್ಜಿ ಇನ್ಫ್ಲೋ ಬರದೆ ನಿಮ್ಮ ಪಾದ ಮತ್ತು ನಿಮ್ಮ ಬೆರಳಿನ ತುದಿಯಿಂದ ಪ್ರಾರಂಭ ಆಗತ್ತೆ.